ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 15ನೇ ಪ್ರಶ್ನೆ, ಮಾನ್ಯ ಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯನ್ನ ವಿವರಿಸಿ. ರಾಷ್ಟ್ರಕೂಟರ ರಾಜಪ್ರಭುತ್ವ ವಂಶ ಪಾರಂಪರ್ಯವಾಗಿತ್ತು ಮಕ್ಕಳು. ಅರಸರಿಗೆ ಸಹಾಯ ಮಾಡಲು ಇಲ್ಲಿ ಮಂತ್ರಿಮಂಡಲ ಇರುತ್ತಾ ಇತ್ತು. ಅವುಗಳಲ್ಲಿ ಮಹಾಸಂಧಿ ವಿಗ್ರಹಿ ವಿದೇಶಿ ವ್ಯಾಪಾರವನ್ನ ನೋಡಿಕೊಳ್ಳುತ್ತಿದ್ದರು. ಸಾಮ್ರಾಜ್ಯವನ್ನು ಮಂಡಲ, ವಿಷಯ, ನಾಡು, ಗ್ರಾಮ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಪತಿ ಅಥವಾ ಪ್ರಭುಗಾವುಂಡ ಅಂತ ಕರೀತಾ ಇದ್ರು. ನಾಡುಗಳಲ್ಲಿ ನಾಡಗಾವುಂಡ ಎಂಬ ಅಧಿಕಾರಿ ಇರುತ್ತಿದ್ದರು. ಭೂಕಂದಾಯ ವೃತ್ತಿ ತೆರಿಗೆ ರಾಜ್ಯದ ಆದಾಯವಾಗಿತ್ತು. ಯಾವುದು? ಭೂಕಂದಾಯ ಸರಕು, ಮನೆ, ಅಂಗಡಿಗಳ ಮೇಲಿನ ಸುಂಕ, ನದಿ ದಾಟಿಸುವ ವೃತ್ತಿಗಳ ಮೇಲಿನ ತೆರಿಗೆ ಇವು ರಾಜ್ಯದ ಆದಾಯವಾಗಿತ್ತು. ಅದೇ ರೀತಿ ವಿದೇಶಿ ವ್ಯಾಪಾರದಿಂದ ಕೂಡ ರಾಜ್ಯಕ್ಕೆ ಸುಂಕವು ಬರುತ್ತಿತ್ತು. ಓಕೆ, ಇದು ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆ. ಥ್ಯಾಂಕ್ ಯು.